ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಮಾರ್ಚ್ 19ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದರೆ ಕಂಟಿನ್ಯೂಸ್ 3 ಟ್ರೇಡಿಂಗ್ ಸೆಷನ್ಸ್ಗಳಲ್ಲಿ ಮಾರ್ಕೆಟ್ ಪಾಸಿಟಿವ್ ಆಗಿ ಟ್ರೇಡ್ ಆಗಿತ್ತು. ಒಳ್ಳೆ ಒಂದು ರಿಕವರಿ ಮಾರ್ಕೆಟ್ನಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಸೊ 3 ದಿನಗಳಲ್ಲಿ ಏನು ರಿಕವರಿ ನೋಡೋದಕ್ಕೆ ಸಿಕ್ಕಿತ್ತು ಅಷ್ಟೇ ಕರೆಕ್ಷನ್ ಇವತ್ತು ಒಂದೇ ದಿನ ಮಾರ್ಕೆಟ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿ 3.5% ಅರೌಂಡಲ್ಲಿ ಕರೆಕ್ಟ್ ಆಗಿದೆ. 775 ಪಾಯಿಂಟ್ಗಳ ಕರೆಕ್ಷನ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ತು. ಸೊ ಮತ್ತೆ 23,000 ಲೆವೆಲ್ನ ಅರೌಂಡಲ್ಲಿ ನಿಫ್ಟಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಒಂದು ಗ್ಯಾಪ್ ಡೌನ್ ಓಪನಿಂಗ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಆ ಲೆವೆಲ್ನಿಂದ ರಿಕವರಿ ಬರೋದು ಕಾಣಿಸ್ತಿಲ್ಲ. ಮಧ್ಯಾಹ್ನದ ನಂತರ ಇನ್ನಷ್ಟು ವೀಕ್ನೆಸ್ ನೋಡೋದಕ್ಕೆ ಸಿಕ್ತು. 23,000 ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ ಏನಿದೆ ಆ ಒಂದು ಲೆವೆಲ್ನ ಅರೌಂಡಲ್ಲೇ ಈಗ ನಿಫ್ಟಿ ಟ್ರೇಡ್ ಆಗ್ತದೆ. ಇನ್ನು ಹೆಚ್ಚಿನ ವೀಕ್ನೆಸ್ನ ಎಕ್ಸ್ಪೆಕ್ಟೇಷನ್ ನಿಫ್ಟಿಯಲ್ಲಿ ಇರುತ್ತೆ. ಈ ಒಂದು ಲೆವೆಲ್ನಿಂದ ಸ್ವಲ್ಪ ಮಟ್ಟಿಗೆ ರಿಕವರಿ ಬಂದರೆ ಪಾಸಿಟಿವ್ ಆಗಿ ಮಾರ್ಕೆಟ್ ಟ್ರೇಡ್ ಆಗ್ಬೋದು. ಸೆನ್ಸೆಕ್ಸ್ನಲ್ಲಿ ಕೂಡ ಇವತ್ತು 3.5% ಅರೌಂಡಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. 2,500 ಪಾಯಿಂಟ್ಗಳಷ್ಟು ಸೆನ್ಸೆಕ್ಸ್ ಕೂಡ ಕರೆಕ್ಟ್ ಆಯಿತು. ಬ್ಯಾಂಕಿಂಗ್ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಕೂಡ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಬ್ಯಾಂಕ್ ನಿಫ್ಟಿ 3.4%ನಷ್ಟು ಕರೆಕ್ಟ್ ಆಗಿದೆ. IT ಇಂಡೆಕ್ಸ್ನ ಸ್ಟಾಕ್ಗಳಲ್ಲಿ ನಿನ್ನೆ ಒಳ್ಳೆಯ ಒಂದು ರಿಕವರಿ ನೋಡೋದಕ್ಕೆ ಸಿಕ್ಕಿತ್ತು. CLSA ಒಂದು ರಿಪೋರ್ಟನ್ನು ಕೊಟ್ಟಿದ್ರು. AI-ನಿಂದ IT ಕಂಪ್ನಿಗಳ ಮೇಲೆ ಅಷ್ಟಾಗಿ ಇಂಪ್ಯಾಕ್ಟ್ ಇರೋದಿಲ್ಲ. IT ಕಂಪನಿಗಳು AI-ಯನ್ನು ಬಳಸ್ಕೊಂಡು ಒಳ್ಳೆ ಬಿಸ್ನೆಸ್ಸನ್ನು ಮಾಡ್ತಾರೆ ಅಂತ ಅವರು ರಿಪೋರ್ಟನ್ನು ಕೊಟ್ಟಿದ್ರು. ಇದರಿಂದ IT ಸ್ಟಾಕ್ಸ್ ಸ್ಟ್ರಾಂಗ್ ಆಗಿ ಗೇನ್ ಆಗಿತ್ತು. ಬಟ್ ಇವತ್ತು ಮತ್ತೆ ಮಿಡ್ಲ್ ಈಸ್ಟ್ನಲ್ಲಿ ಕ್ರೈಸಿಸ್ ಆಗಿರೋದ್ರಿಂದ IT ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಸಾಕಷ್ಟು ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. 3.5%ನಷ್ಟು IT ಇಂಡೆಕ್ಸ್ ಕೂಡ ಡೌನ್ ಆಗಿದೆ. ಆಟೋ ಸೆಕ್ಟರ್ನ ಸ್ಟಾಕ್ಗಳಲ್ಲಿ 4.3%ನ ಡೌನ್ ಸೈಡ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಆಟೋ ಇಂಡೆಕ್ಸ್ ಕೂಡ ಇವತ್ತು ನೆಗೆಟಿವ್ ಆಗಿ ಟ್ರೇಡ್ ಆಯಿತು. ಆಲ್ಮೋಸ್ಟ್ ಎಲ್ಲ ಇಂಡೆಕ್ಸ್ಗಳು ನೆಗೆಟಿವ್ ಆಗಿ ಇವತ್ತು ರಿಯಾಕ್ಷನನ್ನು ಕೊಟ್ಟಿದೆ. ಸೊ ಈ ಒಂದು ನೆಗೆಟಿವ್ ರಿಯಾಕ್ಷನ್ಗೆ ಮೇಜರ್ ರೀಸನ್ ಇರಾನ್ನ ಏರ್ ಸ್ಟ್ರೈಕ್ಸ್ ಆಗಿರುತ್ತೆ. ಇರಾನ್ ಕತಾರ್ನ ಅತಿ ದೊಡ್ಡ LNG ಪ್ಲ್ಯಾಂಟ್ನ ಮೇಲೆ ಅಟ್ಯಾಕನ್ನು ಮಾಡಿದ್ದಾರೆ. ಸೊ ಯಾಕೆ ಕತಾರ್ನ ಪ್ಲ್ಯಾಂಟನ್ನು ಟಾರ್ಗೆಟ್ ಮಾಡಿದ್ದಾರೆ ಅಂದರೆ ನಿನ್ನೆ ಇಸ್ರೇಲ್ನ ಕಡೆಯಿಂದ ಇರಾನ್ನ LNG ಪ್ಲ್ಯಾಂಟ್ಗಳು ಟಾರ್ಗೆಟ್ ಆಗಿತ್ತು. ಆಲ್ರೆಡಿ ಇರಾನ್ ವಾರ್ನಿಂಗನ್ನು ಕೂಡ ಕೊಟ್ಟಿದ್ರು. ನಮ್ಮ ಆಯಿಲ್ ರಿಸೋರ್ಸಸ್ ಅಥವಾ LNG ಪ್ಲ್ಯಾಂಟ್ಗಳ ಮೇಲೆ ಅಟ್ಯಾಕ್ ಏನಾದರೂ ಬಂದರೆ ನಾವು ಮಿಡ್ಲ್ ಈಸ್ಟ್ನಲ್ಲಿರುವಂಥ ಕತಾರ್, ಸೌದಿ, UAE ಈ ರೀತಿಯ ದೊಡ್ಡ ದೊಡ್ಡ ಎನರ್ಜಿ ರಿಸೋರ್ಸಸ್ಗಳನ್ನು ಅಟ್ಯಾಕ್ ಮಾಡ್ತೀವಿ ಅಂತ ಹೇಳಿದರು. ಸೊ US ಮತ್ತು ಇಸ್ರೇಲ್ಗೆ ಪಾಠವನ್ನು ಕಲಿಸೋದಕ್ಕೆ ಅವರು ಕತಾರ್ನ ಈ ಒಂದು ಪ್ಲ್ಯಾಂಟನ್ನು ಅಟ್ಯಾಕ್ ಮಾಡಿದ್ದಾರೆ. ಬಟ್ ಈ ರೀತಿಯ ಅಟ್ಯಾಕ್ಗಳು ಗ್ಲೋಬಲ್ ಎನರ್ಜಿ ರಿಸೋರ್ಸ್ನ ಮೇಲೆ ಸಾಕಷ್ಟು ಪ್ರೆಷರನ್ನು ಹಾಕುತ್ತೆ. ಹಾಗೆ ಕ್ರೂಡ್ ಮತ್ತು LNG ಪ್ರೈಸಸ್ ಸಾಕಷ್ಟು ಜಂಪ್ ಆಗುತ್ತೆ. ಸೊ ಎಲ್ಲ ದೇಶಗಳಿಗೂ ಇದರಿಂದ ಇಂಪ್ಯಾಕ್ಟ್ ಆಗುತ್ತೆ. ಸೊ ವಾರ್ನಿಂದ ಇರಾನ್ ಆಲ್ರೆಡಿ ಸಾಕಷ್ಟು ಲಾಸನ್ನು ತಗೋತಿದೆ. ಅದನ್ನು ಬೇರೆ ದೇಶಗಳಿಗೆ ಕೂಡ ಟ್ರಾನ್ಸ್ಫರ್ ಮಾಡೋದೀಗ ಇರಾನ್ನ ಉದ್ದೇಶ ಆಗಿರುತ್ತೆ. ಹಾಗೆ ಇಸ್ರೇಲ್ ಇರಾನ್ನ 3 ಮೇಜರ್ ಆಫೀಸರ್ಸ್ಗಳನ್ನು ಕೂಡ ಕೊಂದಿದ್ದಾರೆ. ಅದಕ್ಕೆ ರಿವೆಂಜನ್ನು ಕೂಡ ಇರಾನ್ ತಗೊಳ್ತಾ ಇದೆ. ಎನರ್ಜಿ ಕ್ರೈಸಿಸನ್ನು ಸ್ಟಾರ್ಟ್ ಮಾಡೋದಕ್ಕೆ ಇರಾನ್ ಈ ರೀತಿಯ ಅಟ್ಯಾಕ್ಸ್ಗಳನ್ನು ಮಾಡ್ತಿದ್ದಾರೆ. ಸೊ ಅದರಿಂದ ಈಗ ಟ್ರಂಪ್ ಅವ್ರಿಗೂ ಕೂಡ ಸ್ವಲ್ಪ ಬಿಸಿ ಮುಟ್ಟಿದೆ. ಅವರು ಇಸ್ರೇಲ್ಗೆ ಒಂದು ವಾರ್ನಿಂಗನ್ನು ಕೊಟ್ಟಿದ್ದಾರೆ. ಸೊ ಯಾವುದೇ ರೀತಿಯಲ್ಲಿ ಇರಾನ್ನ ಆಯಿಲ್ ಪ್ಲ್ಯಾಂಟ್ಸ್ ಹಾಗೆಯೇ LNG ಪ್ಲ್ಯಾಂಟ್ಗಳ ಮೇಲೆ ಅಟ್ಯಾಕನ್ನು ಮಾಡಬೇಡಿ ಅಂತ ಹೇಳಿದ್ದಾರೆ. ಇಸ್ರೇಲ್ ಈ ರೀತಿಯ ಅಟ್ಯಾಕನ್ನು ಮಾಡುತ್ತೆ ಅನ್ನೋದು ನಮಗೆ ಗೊತ್ತಿರಲಿಲ್ಲ ಅಂತ US ಕ್ಲಾರಿಫಿಕೇಷನ್ಸನ್ನು ಕೊಡ್ತಿದೆ. ಬಟ್ ಈ ರೀತಿಯ ಕ್ರೈಸಿಸ್ ಆದರೆ ಅದು USಗೆ ಬ್ಯಾಡ್ ನೇಮ್ ಆಗಿರುತ್ತೆ. ಸೊ ನೋಡಬೇಕಾಗುತ್ತೆ ಈ ಒಂದು ವಾರ್ ಯಾವ ಒಂದು ಸ್ಟೇಜ್ಗೆ ಹೋಗುತ್ತೆ ಅಂತ. ಇಸ್ರೇಲ್ USನ ಮಾತನ್ನು ಕೇಳುತ್ತಾ ಅಥವಾ ಮತ್ತೆ ಇರಾನ್ನ ಆಯಿಲ್ ಪ್ಲ್ಯಾಂಟ್ಸ್ಗಳನ್ನು ಟಾರ್ಗೆಟ್ ಮಾಡುತ್ತಾ ಅದು ಈ ಒಂದು ವೀಕೆಂಡ್ನಲ್ಲಿ ನಮಗೆ ಗೊತ್ತಾಗುತ್ತೆ. ಸೊ ಈ ಒಂದು ಅಟ್ಯಾಕ್ ಬಂದ ಮೇಲೆ ಪೆಟ್ರೋನೆಟ್ LNG, ಗೇಲ್ ಸ್ಟಾಕ್ಗಳಲ್ಲಿ ಸಾಕಷ್ಟು ವೀಕ್ನೆಸ್ ನೋಡೋದಕ್ಕೆ ಸಿಗ್ತದೆ. ಸೊ ಸಾಕಷ್ಟು LNG ಕತಾರ್, ಇರಾನ್ ಈ ಎಲ್ಲ ಪ್ರದೇಶಗಳಿಂದ ಭಾರತಕ್ಕೆ ಬರುತ್ತೆ. ಸೊ ಗ್ಯಾಸ್ ಕ್ರೈಸಿಸ್ ಆಯಿತು ಅಂದರೆ ಭಾರತದಲ್ಲಿ ಕೂಡ ಸಾಕಷ್ಟು ಶಾರ್ಟೇಜ್ ಆಗುತ್ತೆ. ನಾವು ಡೊಮೆಸ್ಟಿಕಲಿ ಎಷ್ಟೇ ಪ್ರೊಡಕ್ಷನ್ನ ಮಾಡಿದ್ರೂ ಕೂಡ ಸಾಕಷ್ಟು ಡಿಪೆಂಡೆನ್ಸಿ ಮಿಡಲ್ ಈಸ್ಟ್ನಿಂದ ಬರುವಂಥ LNG ಮೇಲೆ ಇದೆ. ಸೊ ಕ್ರೂಡ್ ಆಯಿಲನ್ನು ಪರ್ಚೇಸ್ ಮಾಡಿ ಅದನ್ನು ರಿಫೈನ್ ಮಾಡಿ LNG ಮಾಡ್ತಾ ಹೋದರೆ ಆಗ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ಗಳ ಶಾರ್ಟೇಜ್ ಬರುವಂಥ ಸಾಧ್ಯತೆ ಇರುತ್ತೆ. ಸೊ ಓವರ್ ಆಲ್ ಇದು ಭಾರತಕ್ಕೆ ಕೂಡ ನೆಗೆಟಿವ್ ಆಗಿರುತ್ತೆ. ಸೊ ಗ್ಯಾಸ್ ಶಾರ್ಟೇಜಸ್ ಆಗ್ತದೆ ಅಂದಾಗ ಡೊಮೆಸ್ಟಿಕ್ ಅಪ್ಲಯನ್ಸಸ್ ಎಸ್ಪೆಷಲಿ ಎಲೆಕ್ಟ್ರಿಕ್ ಡೊಮೆಸ್ಟಿಕ್ ಅಪ್ಲಯನ್ಸಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂಥ ಕಂಪನಿಗಳ ಸ್ಟಾಕ್ ಪ್ರೈಸ್ ಸ್ಟ್ರಾಂಗ್ ಆಗಿ ಗೇನ್ ಆಗ್ತದೆ. ಸೊ TTK ಪ್ರೆಸ್ಟೀಜ್, ಸ್ಟವ್ ಕ್ರಾಫ್ಟ್ ಈ ಎಲ್ಲ ಸ್ಟಾಕ್ಗಳು ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡಿದೆ. ಸೊ ಗ್ಯಾಸ್ಗೆ ಡಿಮ್ಯಾಂಡ್ ಇನ್ಕ್ರೀಸ್ ಆಗುತ್ತೆ, ಸಪ್ಲೈ ಕೂಡ ಕಡಿಮೆ ಇದೆ ಅಂದಾಗ ಎಲೆಕ್ಟ್ರಿಕ್ ಸ್ಟವ್ಗಳಿಗೆ ಡಿಮ್ಯಾಂಡ್ ಇನ್ಕ್ರೀಸ್ ಆಗುತ್ತೆ. ಜನರು ಪ್ರೆಷರ್ನಲ್ಲಿ ಎಲೆಕ್ಟ್ರಿಕ್ ಸ್ಟವ್ಗಳನ್ನು ಪರ್ಚೇಸ್ ಮಾಡ್ತಾರೆ. ಇದೇ ಒಂದು ಲಾಭವನ್ನು ಪಡ್ಕೊಂಡವರು ಹೆಚ್ಚಿನ ಪ್ರೈಸ್ನಲ್ಲಿ ಎಲೆಕ್ಟ್ರಿಕ್ ಸ್ಟವ್ಗಳನ್ನು ಸೆಲ್ ಮಾಡ್ತಾರೆ. ಇದರಿಂದ ಈ ಕಂಪನಿಗಳ ಪ್ರಾಫಿಟ್ಸ್ ಸ್ಟ್ರಾಂಗ್ ಆಗಿ ಜಂಪ್ ಆಗುವಂಥ ಸಾಧ್ಯತೆ ಇರುತ್ತೆ. ಅದೇ ರೀಸನ್ನಿಂದ ಸ್ಟಾಕ್ನಲ್ಲಿ ಮೊಮೆಂಟಮ್ ನೋಡೋದಕ್ಕೆ ಸಿಗ್ತದೆ. ಸೊ ಇಂಡಕ್ಷನ್ ಸ್ಟವ್ಸ್ ಹಾಗೆ ಎಲೆಕ್ಟ್ರಿಕ್ ಅಪ್ಲಯನ್ಸಸ್ಗಳು ಒಂದು ಕಡೆ ಆದರೆ ಪೆಟ್ರೋಲಿಯಂ ಹಾಗೆ ಗ್ಯಾಸ್ ಶಾರ್ಟೇಜಸ್ ಆಗ್ತಿರೋದ್ರಿಂದ ರಿನ್ಯೂವೇಬಲ್ ಸೋರ್ಸಸ್ ಏನಿದೆ ಸೋಲಾರ್ ಎನರ್ಜಿ, ವಿಂಡ್ ಎನರ್ಜಿ ಈ ರೀತಿಯ ಕಂಪನಿಗಳ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ ಸ್ಟ್ರಾಂಗ್ ಮೊಮೆಂಟಮ್ ನೋಡೋದಕ್ಕೆ ಸಿಗ್ತದೆ. ಸೊ ಈ ರೀತಿಯ ಕ್ರೈಸಿಸ್ ಬರ್ತಿರೋದ್ರಿಂದ ಜನರು ಕೂಡ ಲಾಂಗ್ ಟರ್ಮ್ ಆಲೋಚನೆಗಳನ್ನು ಮಾಡ್ತಾರೆ. ಸೊ ರಿನ್ಯೂವೇಬಲ್ ಸೋರ್ಸಸ್ಗಳನ್ನು ಬಳಸ್ಕೊಂಡು ಯಾವ ರೀತಿಯಲ್ಲಿ ಎನರ್ಜಿಯನ್ನು ಜನರೇಟ್ ಮಾಡ್ಬೋದು,
ಹಾಗೆ ಬೇರೆ ರೀತಿಯ ಎನರ್ಜಿ ಎಫಿಷಿಯನ್ಸಿ ಎಲ್ಲಿ ಬೇಕಾಗುತ್ತೆ ಅಲ್ಲಿ ರಿನ್ಯೂಯಬಲ್ ಸೋರ್ಸನ್ನು ಯಾವ ರೀತಿಯಲ್ಲಿ ಬಳಸ್ಬೋದು ಅಂತ ಯೋಚನೆ ಬರುತ್ತೆ. ಆ ಒಂದು ಸಂದರ್ಭದಲ್ಲಿ ಸೋಲಾರ್ ಪ್ಯಾನಲ್ಸ್ ಆಗಿರ್ಬೋದು, ವಿಂಡ್ ಟರ್ಬೈನ್ಸ್ ಆಗಿರ್ಬೋದು, ಇದರ ಒಂದು ಡಿಮ್ಯಾಂಡ್ ಇನ್ಕ್ರೀಸ್ ಆಗುತ್ತೆ. ಸೊ ಆ ರೀಸನ್ನಿಂದ ವಾರ್ ಎನರ್ಜೀಸ್, ಆಕ್ಮೆ ಸೋಲಾರ್ ಈ ಸ್ಟಾಕ್ಗಳಲ್ಲಿ ಮೊಮೆಂಟಮ್ ನೋಡೋದಕ್ಕೆ ಸಿಕ್ಕಿದೆ. ಸೊ ನಿನ್ನೆ ಫೆಡ್ನ ಔಟ್ಕಮ್ ನೋಡೋದಕ್ಕೆ ಸಿಕ್ತು. ಯಾವ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು ಅದೇ ರೀತಿಯ ಔಟ್ಕಮ್ ಬಂದಿದೆ. ಸೊ ಯಾವುದೇ ರೀತಿಯಲ್ಲಿ ರೇಟ್ ಕಟ್ಗಳನ್ನು ಫೆಡ್ನ ಚೇರ್ಮನ್ ಪೋವೆಲ್ ಅವರು ಅನೌನ್ಸ್ ಮಾಡಿಲ್ಲ. ಹಾಗೆ ಶಾರ್ಟ್ ಟರ್ಮ್ನಲ್ಲಿ ಯಾವುದೇ ರೀತಿಯ ರೇಟ್ ಕಟ್ ಅನೌನ್ಸ್ಮೆಂಟ್ ಆಗೋದಿಲ್ಲ ಅಂತ ಕೂಡ ಹೇಳಿದ್ದಾರೆ. ಫೆಡ್ ಮೇ ಬಿ ಈ ವರ್ಷದ ಕೊನೆಯಲ್ಲಿ ಒಂದು ರೇಟ್ ಕಟ್ಟನ್ನು ಮಾಡುವಂಥ ಸಾಧ್ಯತೆ ಇರುತ್ತೆ. ಆಗ ಕೂಡ ಇನ್ಫ್ಲೇಷನ್ ಹಾಗೆ ಬೇರೆ ಮೆಜರ್ಸ್ಗಳನ್ನು ಚೆಕ್ ಮಾಡಿ ಅವರು ಡೆಸಿಷನ್ಸ್ಗಳನ್ನು ತಗೋತಾರೆ. ಸೊ ರೇಟ್ ಕಟ್ ಬರಲಿಲ್ಲ ಅನ್ನುವಂಥ ರೀಸನ್ನಿಂದ US ಸ್ಟಾಕ್ಗಳಲ್ಲಿ ಕೂಡ ವೀಕ್ನೆಸ್ ಇತ್ತು. ಅದರ ಜೊತೆಯಲ್ಲಿ ಇರಾನ್ನ ಅಟ್ಯಾಕ್ ನ್ಯೂಸ್ ಕೂಡ ಇದ್ದಿದ್ದರಿಂದ ಓವರಾಲ್ ಗ್ಲೋಬಲ್ ಮಾರ್ಕೆಟ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಜಪಾನ್ ಹಾಗೆ UK ಸೆಂಟ್ರಲ್ ಬ್ಯಾಂಕ್ಗಳು ಕೂಡ ರೇಟ್ ಕಟ್ಟನ್ನು ಹೋಲ್ಡ್ ಮಾಡಿದರೆ ಏಪ್ರಿಲ್ನಲ್ಲಿ RBI ಮೀಟಿಂಗ್ ಕೂಡ ಇರುತ್ತೆ. RBI ಕೂಡ ಈ ಬಾರಿ ಯಾವುದೇ ರೀತಿಯ ರೇಟ್ ಕಟ್ಟನ್ನು ಮಾಡುವಂಥ ಚಾನ್ಸಸ್ ತುಂಬಾ ಕಡಿಮೆ ಇದೆ. ಸೊ ಗೋಲ್ಡ್ ಪ್ರೈಸಸ್, ಸಿಲ್ವರ್ ಪ್ರೈಸಸ್ ಸಾಕಷ್ಟು ಡ್ರಾಪ್ ಆಗಿದೆ. ಇದಕ್ಕೆ ರೀಸನ್ ಡಾಲರ್ ಸ್ಟ್ರೆಂಥನ್ ಆಗ್ತಿದೆ. ಯಾವಾಗ ಫೆಡ್ ರೇಟ್ ಕಟ್ಗಳನ್ನು ಅನೌನ್ಸ್ ಮಾಡ್ತಾರೆ ಅಥವಾ ಅನೌನ್ಸ್ ಮಾಡ್ತೀವಿ ಅಂತ ಹೇಳ್ತಾರೆ, ಆಗ ಡಾಲರ್ನ ವ್ಯಾಲ್ಯೂ ಫಾಲ್ ಆಗ್ತಾ ಹೋಗುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಗೋಲ್ಡ್ ಮತ್ತು ಸಿಲ್ವರ್ ಪ್ರೈಸಸ್ ಜಂಪ್ ಆಗುತ್ತೆ. ಸೊ ರೀಸೆಂಟ್ ಟೈಮ್ನಲ್ಲಿ ಸಾಕಷ್ಟು ರೇಟ್ ಕಟ್ಗಳು ಬಂದಿದ್ದರಿಂದ ಗೋಲ್ಡ್ ಮತ್ತು ಸಿಲ್ವರ್ ಪ್ರೈಸಸ್ ಸ್ಟ್ರಾಂಗ್ ಆಗಿ ಜಂಪ್ ಆಗ್ತಿತ್ತು. ಬಟ್ ಈಗ ಮಿಡ್ಲ್ ಈಸ್ಟ್ನಲ್ಲಿ ಕ್ರೈಸಿಸ್ ಇದ್ದರೂ ಕೂಡ ಕ್ರೂಡ್ ಪ್ರೈಸಸ್ ಜಂಪ್ ಆಗ್ತಿದೆ, ಬಟ್ ಗೋಲ್ಡ್ ಮತ್ತು ಸಿಲ್ವರ್ನ ಪ್ರೈಸಸ್ ಫಾಲ್ ಆಗ್ತಿದೆ. ಇದಕ್ಕೆ ರೀಸನ್ ಡಾಲರ್ನ ವ್ಯಾಲ್ಯೂ ಸ್ಟ್ರೆಂಥನ್ ಆಗ್ತಿರೋದ್ರಿಂದ ಗೋಲ್ಡ್ ಮತ್ತು ಸಿಲ್ವರ್ನಲ್ಲಿ ಇನ್ವೆಸ್ಟ್ಮೆಂಟ್ ಕಡಿಮೆ ಆಗ್ತಿದೆ. ಸೊ ಟ್ರೇಡಿಂಗ್ ಪರ್ಸ್ಪೆಕ್ಟಿವ್ನಿಂದ ಕರೆನ್ಸಿ ಟ್ರೇಡಿಂಗ್ ಆಗ್ತಿದೆ ಅಥವಾ ಕ್ರೂಡ್ನ ಟ್ರೇಡಿಂಗ್ ಆಗ್ತಾ ಇದೆ. ಸಿಲ್ವರ್ ಮತ್ತು ಗೋಲ್ಡ್ ಆಲ್ರೆಡಿ ಆಲ್ ಟೈಮ್ ಹೈ ಲೆವೆಲ್ಸನ್ನು ಟಚ್ ಮಾಡಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಈಗ ಸೆಲ್ಲಿಂಗ್ ಪ್ರೆಷರ್ ಬರ್ತಿದೆ. ಇವತ್ತು ಸಿಲ್ವರ್ ETF, ಗೋಲ್ಡ್ ETFಗಳು ಫಾಲ್ ಆಯಿತು. ಹಿಂದೂಸ್ತಾನ್ ಜಿಂಕ್ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ ವೀಕ್ನೆಸ್ ಬಂದಿದೆ. ಸೊ ಬೆಳಗ್ಗೆ ಕ್ರೂಡ್ನ ಪ್ರೈಸಸ್ $120 ಟಚ್ ಮಾಡಿತ್ತು, ಬಟ್ ಈಗ ಸ್ವಲ್ಪ ಮಟ್ಟಿಗೆ ಕರೆಕ್ಷನ್ ಬಂದಿದೆ. ಸೊ $114 ಅರೌಂಡಲ್ಲಿ ಕ್ರೂಡ್ ಆಯಿಲ್ ಪ್ರೈಸಸ್ ಟ್ರೇಡ್ ಆಗ್ತಿದೆ. ಸೊ ಇದೇ ರೀತಿಯಲ್ಲಿ ಟೆನ್ಷನ್ಸ್ ಕಂಟಿನ್ಯೂ ಆದರೆ $150 ಪ್ರೈಸನ್ನು ಕೂಡ ಕ್ರೂಡ್ ಆಯಿಲ್ ಟಚ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಆ ರೀತಿಯಲ್ಲಿ ಆದರೆ ಮಾರ್ಕೆಟ್ ಇನ್ನಷ್ಟು ವೀಕ್ ಆಗ್ತಾ ಹೋಗುತ್ತೆ. ಸೊ ನಿಫ್ಟಿಯ 50 ಸ್ಟಾಕ್ಗಳನ್ನು ಅಬ್ಸರ್ವ್ ಮಾಡಿದಾಗ ಕೇವಲ ONGC ಮಾತ್ರ ಇವತ್ತು ಪಾಸಿಟಿವ್ ಆಗಿ ಕ್ಲೋಸಿಂಗನ್ನು ಕೊಟ್ಟಿದೆ. 1.5% ಜಂಪ್ ONGC ಸ್ಟಾಕ್ ಪ್ರೈಸ್ನಲ್ಲಿ ನೋಡೋದಕ್ಕೆ ಸಿಕ್ತು. ಕ್ರೂಡ್ ಪ್ರೈಸಸ್ ಗೇನ್ ಆಗ್ತಿರೋದ್ರಿಂದ ONGC ಪಾಸಿಟಿವ್ ಆಗಿ ಟ್ರೇಡ್ ಆಗಿದೆ. ಮಿಕ್ಕಿರುವಂಥ 49 ಸ್ಟಾಕ್ಗಳು ಇವತ್ತು ನೆಗೆಟಿವ್ ಆಗಿ ಟ್ರೇಡ್ ಆಯಿತು. ಆಲ್ಮೋಸ್ಟ್ ಎಲ್ಲ ಸ್ಟಾಕ್ಗಳಲ್ಲಿ 3-4% ಹೆಚ್ಚಿನ ಕರೆಕ್ಷನ್ ನೋಡೋದಕ್ಕೆ ಸಿಗ್ತದೆ. ಶ್ರೀರಾಮ್ ಫಿನಾನ್ಸ್ 7% ಇವತ್ತು ಕರೆಕ್ಟ್ ಆಗಿದೆ. ಎಟರ್ನಲ್ ನಿನ್ನೆ ಸ್ಟ್ರಾಂಗ್ ಆಗಿ ಗೇನ್ ಆಗಿತ್ತು, ಇವತ್ತು 6% ಕರೆಕ್ಟ್ ಆಗಿದೆ. ಸೊ ಗ್ಯಾಸ್ ಕ್ರೈಸಿಸ್ ಆಗುತ್ತೆ ಅಂದರೆ ಇವರ ಬಿಸ್ನೆಸ್ನ ಮೇಲೆ ಇಂಪ್ಯಾಕ್ಟ್ ಇದ್ದೇ ಇರುತ್ತೆ. ಬಜಾಜ್ ಫಿನಾನ್ಸ್ ಕೂಡ 5.5% ಅರೌಂಡಲ್ಲಿ ಇವತ್ತು ಕರೆಕ್ಟ್ ಆಯಿತು. ಸೊ ಫಿನಾನ್ಷಿಯಲ್ ಸೆಕ್ಟರ್, ಬ್ಯಾಂಕಿಂಗ್ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಕೂಡ ವೀಕ್ನೆಸ್ ಇದೆ. ಎಕಾನಮಿ ಮೇಲೆ ಇಂಪ್ಯಾಕ್ಟ್ ಬರುತ್ತೆ ಅಂದರೆ ಫಿನಾನ್ಷಿಯಲ್ ಸೆಕ್ಟರ್, ಬ್ಯಾಂಕಿಂಗ್ ಸೆಕ್ಟರ್ನ ಸ್ಟಾಕ್ಗಳು ಕೂಡ ನೆಗೆಟಿವ್ ಆಗಿ ಟ್ರೇಡ್ ಆಗುತ್ತೆ. ಯಾಕೆಂದರೆ ಜನರು ಅಷ್ಟು ಈಸಿಯಾಗಿ ಲೋನ್ಸ್ಗಳನ್ನು ತೊಗೊಳ್ಳೋದಿಲ್ಲ, ಆದ್ದರಿಂದ ಇವರ ಬಿಸ್ನೆಸ್ನ ಮೇಲೆ ಕೂಡ ಇಂಪ್ಯಾಕ್ಟ್ ಬರುತ್ತೆ. HDFC ಬ್ಯಾಂಕ್ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 5% ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. HDFC ಬ್ಯಾಂಕ್ US ಕೂಡ ಲಿಸ್ಟ್ ಆಗಿದೆ. ನಿನ್ನೆ ADR ಪ್ರೈಸಸ್ನಲ್ಲಿ 7% ಡ್ರಾಪ್ ನೋಡೋದಕ್ಕೆ ಸಿಕ್ಕಿತ್ತು. ಅದಕ್ಕೆ ರೀಸನ್ HDFC ಬ್ಯಾಂಕ್ನ ಪಾರ್ಟ್ ಟೈಮ್ ಚೇರ್ಮನ್ ಆಗಿದ್ದಂಥ ಚಕ್ರವರ್ತಿ ಅವರು ತಮ್ಮ ಒಂದು ಪೊಸಿಷನ್ಗೆ ರೆಸಿಗ್ನೇಷನನ್ನು ಕೊಟ್ಟಿದ್ದರು. ಮ್ಯಾನೇಜ್ಮೆಂಟ್ ಹಾಗೆ ಅವರ ನಡುವೆ ಏನು ಡಿಫ್ರೆನ್ಸಸ್ ಇತ್ತು, ಆ ಒಂದು ರೀಸನ್ನಿಂದ ಅವರು ರೆಸಿಗ್ನೇಷನನ್ನು ಕೊಟ್ಟಿದ್ದಾರೆ. ಈ ನ್ಯೂಸ್ನಿಂದ ಸ್ಟಾಕ್ ಸಾಕಷ್ಟು ವೀಕ್ ಆಗಿತ್ತು. ಬಟ್ HDFC ಬ್ಯಾಂಕ್ ಆಲ್ರೆಡಿ ಹೊಸ ಚೇರ್ಮನ್ನ ನೇಮಕವನ್ನು ಮಾಡಿದ್ದಾರೆ. ಬಟ್ ಸ್ಟಿಲ್ ಸ್ಟಾಕ್ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡಿದೆ. ಸೊ ಟಾಪ್ ಲೆವೆಲ್ನಲ್ಲಿ ರೆಸಿಗ್ನೇಷನ್ಸ್ ಬಂದರೆ ಏನಾದರೂ ಕಂಪನಿಯಲ್ಲಿ ಪ್ರಾಬ್ಲಮ್ ಇದೆಯಾ ಅನ್ನುವಂಥ ಡೌಟ್ಸ್ ಕ್ರಿಯೇಟ್ ಆಗುತ್ತೆ. ಅದಕ್ಕೆ ಮಾರ್ಕೆಟ್ ವೀಕ್ನೆಸ್ ಕೂಡ ಆ್ಯಡ್ ಅಪ್ ಆಗಿ HDFC ಬ್ಯಾಂಕ್ ಕರೆಕ್ಟ್ ಆಗಿದೆ. ಹಾಗೆ M&M ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 5.5% ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ICICI ಪ್ರುಡೆನ್ಷಿಯಲ್ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಸ್ಟಾಕ್ ಪ್ರೈಸ್ನಲ್ಲಿ 4% ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ICICI ಪ್ರುಡೆನ್ಷಿಯಲ್ ಲೈಫ್ ಇನ್ಶೂರೆನ್ಸ್ ಒಂದು ಇನ್ಶೂರೆನ್ಸ್ ಕಂಪನಿ ಆಗಿದ್ದು ಇದೊಂದು ಜಾಯಿಂಟ್ ವೆಂಚರ್ ಆಗಿರುತ್ತೆ. ಭಾರತದ ICICI ಗ್ರೂಪ್ ಹಾಗೆಯೇ UKನ ಪ್ರುಡೆನ್ಷಿಯಲ್ ಗ್ರೂಪ್ ಈ ಒಂದು ಜಾಯಿಂಟ್ ವೆಂಚರ್ನ ಪಾರ್ಟ್ ಆಗಿರ್ತಾರೆ. ICICI ಗ್ರೂಪ್ 50% ಅರೌಂಡಲ್ಲಿ ಸ್ಟೇಕನ್ನು ಹೊಂದಿದರೆ, ಸೊ ಪ್ರುಡೆನ್ಷಿಯಲ್ ಗ್ರೂಪ್ 22% ಅರೌಂಡಲ್ಲಿ ಸ್ಟೇಕನ್ನು ಹೊಂದಿದ್ದಾರೆ. ಆ 22% ಸ್ಟೇಕನ್ನು ಸೆಲ್ ಮಾಡಿ ಈ ಜಾಯಿಂಟ್ ವೆಂಚರ್ನಿಂದ ಎಕ್ಸಿಟ್ ಆಗಬೇಕು ಅಂತವರು ಇದ್ದಾರೆ. ಇದು ಸ್ವಲ್ಪ ಮಟ್ಟಿಗೆ ICICI ಪ್ರುಡೆನ್ಷಿಯಲ್ ಕಂಪನಿಗೆ ನೆಗೆಟಿವ್ ಆಗಿರುತ್ತೆ. ಆ ರೀಸನ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ವೀಕ್ನೆಸ್ ಬಂದಿದೆ. ಹಾಗೆ ಪ್ರುಡೆನ್ಷಿಯಲ್ ಗ್ರೂಪ್ ಭಾರತಿ ಆಕ್ಸಾ ಕಂಪನಿಯಲ್ಲಿ 85% ಸ್ಟೇಕನ್ನು ಬೈ ಮಾಡ್ತಾರೆ ಅನ್ನೋದೊಂದು ರಿಪೋರ್ಟ್ ಇದೆ. ಆದ್ದರಿಂದ ICICI ಗ್ರೂಪನ್ನು ಬಿಟ್ಟು ಭಾರತಿ ಆಕ್ಸಾ ಗ್ರೂಪನ್ನು ಪ್ರುಡೆನ್ಷಿಯಲ್ ಜಾಯಿನ್ ಆಗ್ತಿದ್ದಾರೆ.
ಸೊ ರಜಪುತನ ಸ್ಟೇನ್ಲೆಸ್ ಫೈನಲಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿದೆ. ಒಂದು ಫ್ಲಾಟ್ ಲಿಸ್ಟಿಂಗ್ ನೋಡೋದಕ್ಕೆ ಸಿಕ್ತು. ಕಂಪನಿ ಸೆಟ್ ಮಾಡಿದಂಥ ಪ್ರೈಸ್ ₹122 ಆಗಿತ್ತು. 122ರ ಪ್ರೈಸ್ನಲ್ಲೇ ಲಿಸ್ಟಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಬಟ್ ಕ್ಲೋಸಿಂಗ್ ಸ್ವಲ್ಪ ನೆಗೆಟಿವ್ನಲ್ಲಿ ಆಯಿತು. ಮಾರ್ಕೆಟ್ನಲ್ಲಿ ಕೂಡ ವೀಕ್ನೆಸ್ ಇತ್ತು. ಆದ್ದರಿಂದ ಪ್ರಾಫಿಟ್ ಬುಕ್ಕಿಂಗ್ ಬಂದಿದೆ. 113ರ ಪ್ರೈಸ್ನಲ್ಲಿ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಇನೋವಿಷನ್ IPO ನಾಳೆ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗುತ್ತೆ. ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೆಗೆಟಿವ್ ಇದೆ. ₹96 ನೆಗೆಟಿವ್ ಪ್ರೀಮಿಯಂ ಕಾಣಿಸ್ತಿದೆ. ಒಂದು ನೆಗೆಟಿವ್ ಲಿಸ್ಟಿಂಗ್ನ ಎಕ್ಸ್ಪೆಕ್ಟೇಷನ್ನೇ ಇರುತ್ತೆ. GSP ಕಾರ್ಪ್ನಲ್ಲಿ ಯಾವುದೇ ರೀತಿಯ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಕಾಣಿಸ್ತಿಲ್ಲ. ನೋಡಬೇಕಾಗುತ್ತೆ ಯಾವ ರೀತಿ ಒಂದು ಲಿಸ್ಟಿಂಗ್ ಬರುತ್ತೆ ಅಂತ. ಈ ಒಂದು IPO ಮಂಗಳವಾರ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗುತ್ತೆ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.